ಸರ್ ನಿಮಗೆ ಕೇಳ್ಬೇಕು ಅನ್ಕೊಂಡೆ ಸರ್. ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ, ಆರ್ಟಿಕಲ್ ಎಲ್ಲ ಬರ್ದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಲ್ಯಾಂಗ್ವೇಜ್ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಯ್ತು. ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ. ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ, ಎಲ್ಲಾ ಕಡೆ ಓಡಾಟ, ಎಗೇನ್ ಇಲ್ಲಿ ಬರ್ಬೇಕು, ಗಂಟೆಗಟ್ಲೆ ನಿಲ್ಬೇಕು. ಆದ್ರೂ ಕೂಡ ನನ್ನ ಮಾತಿಗೆ ಎಲ್ಲೋ ಒಂದ್ ಕಡೆ ಇವ್ರ ಮಣೆ ಹಾಕ್ತಿಲ್ವಾ, ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟ್ ಆಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ. ನಿಜಾನಾ ಅಂತ ಹೇಳಿ ಅಂದ್ರೆ ನಮಗೆ ಆದ್ಯತೆ ನಮ್ ಕಡೆಯಿಂದ ಇಲ್ಲಿ ರೆವ್ಯೂನ್ಯೂ ಜಾಸ್ತಿ ಇದೆ, ಜಾಸ್ತಿ ಬಿಗ್ ಬಾಸ್ ನೋಡುದು ಕನ್ನಡಿಗರು. ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ, ಸೂಚನೆಗಳನ್ನ, ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದೊಂದು ಚರ್ಚೆ. ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ. ಇಲ್ಲ ಒಂದು ಶೋ ಮಾಡುವಾಗ ಆ ಮಾರ್ಕೆಟಿಗೆ ಏನೇನ್ ಬೇಕು ಅದನ್ನ ಕಂಪ್ಲೀಟ್ ಅನ್ನು ಹಾಕ್ಲೇಬೇಕಾಗತ್ತೆ. ಕೆಲವೊಮ್ಮೆ ನಾವು 100% ಹಾಕ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೇವೆ. ಫಸ್ಟ್ ಲಾಂಚ್ ಆದಾಗ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರಲ್ಲಿ ಇದ್ದದ್ರಿಂದ ಹಿಟ್ ಆಯ್ತು. ಇಲ್ಲಾಂದ್ರೆ ಈ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಏನೋ ಒಂದು ನಾವು ಸರಿ ಮಾಡಿದ್ದೇವೆ. ಬಟ್ ಅವರ ಕ್ವಶನ್ ಏನಿತ್ತಂದ್ರೆ, ಓಕೆ ಇನ್ನೂ ಬೆಟರ್ ಮಾಡಬೇಕು, ಬೇರೆ ಮಾರ್ಕೆಟಿಗಿಂತ ನಮ್ಮ ಶೋನ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದ್ರು, ಅವ್ರು ಆಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರಿಗೆ ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನ್ ಅಲ್ಲಿ, ಅದನ್ನೆಲ್ಲ ಈ ಸೀಸನ್ ಅಳವಡಿಸಿ ಕಳೆದ 11 ಸೀಸನ್ಗಿಂತ ಬೆಟರ್ ಆಗಿ 18 ಸೀಸನ್ ಬರ್ತೇವೆ, ದೊಡ್ಡ ಮಟ್ಟದಲ್ಲಿ ಬರ್ತೇವೆ. ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಕ್ಚುಲಿ ಬಿಗ್ ಬಾಸ್ ಅಕ್ಟೋಬರ್ ಅಲ್ಲಿ ಶುರು ಆಗ್ತಿತ್ತು, ಜನವರಿಗೆ ಎಂಡಿಂಗ್ ಆ ಒಂದು ಪ್ಲಾನಿಂಗ್ ಎಲ್ಲಿತ್ತು, ಕ್ವಾರ್ಟರ್ ಎಲ್ಲ ಲಾಸ್ಟ್ ಕ್ವಾರ್ಟರ್ಗೆ ಪ್ಲಾನಿಂಗ್ ಇತ್ತು. ಈಗ ಮಿಡಲ್ ಅಲ್ಲೇ ಬರ್ತಾ ಇದ್ದೀರಾ ಸರ್, ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸುದೀಪ್ ಸರ್ಗೂ ಬೇರೆ ಏಜ್ ಆಗ್ತಾ ಇಲ್ಲ, ಅವ್ರು ರಿವರ್ಸ್ ಹೋಗ್ತಾ ಇದೆ, ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ. ಏನಾರು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ 3 to 6 months ವರೆಗೂ? ಅರ್ಲಿಯಾಗಿ ಬಂದಿರೋದಕ್ಕೆ ರೀಸನ್ ಸರ್? ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ, ಯಾಕಂದ್ರೆ ಅವರು ಮೂವಿ ಮಾಡ್ಬೇಕು, ವರ್ಷಕ್ಕೆ 2 ಮೂವಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್. ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸ್ ಇಂದ ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ. ಪುನಃ ನಾವು 6 ತಿಂಗಳು ಮಾಡಿದ್ರೆ ಮೂವಿ ಡಿಲೇ ಆಗುತ್ತೆ. ಇಲ್ಲ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ. ರೆಗ್ಯುಲರ್ ಏನ್ ಬಿಗ್ ಬಾಸ್ ನಡೀತದೋ ಅದೇ ಡ್ಯೂರೇಷನ್ ನಡೀತದೆ. 12 ಯಾವಾಗ ನೋಡ್ಬೋದು ಸರ್? ಡೇಟ್ ನಾವು ಹೇಳ್ತೇವೆ, ಏನು ಡಿಸೈಡ್ ಆಗಿಲ್ಲ, ಡಿಸೈಡ್ ಆಗಬೇಕು.